ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ವರ್ಷ ಭವಿಷ್ಯದ ರೀಡಿಂಗ್ನ ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ಇದು ಅಸ್ಟ್ರಾಲಜಿ ಚಾರ್ಟ್ ಪ್ರಕಾರ ಮಾಡ್ತಾ ಇರೋ ರೀಡಿಂಗು. ಸ್ವಲ್ಪ ನಿಮಗೆ ವಾಯ್ಸ್ ಚೇಂಜ್ ಅಂತ ಅನಿಸ್ಬೋದು, ಕೋಲ್ಡ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟು ವೃಷಭ ರಾಶಿಯವ್ರಿಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇನ್ ಕೇಸ್ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ಅನ್ವಯಿಸಿಲ್ಲ ಅಂದರೆ. ಒಂದು ಚೇಂಜನ್ನ ನೀವು ಭಾಳ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ. ಯಾವಾಗಲೂ ಒಂದೇ ದಾರೀಲಿ ಅಥವಾ ಒಂದೇ ಕೆಲಸನ ಅಥವಾ ಒಂದೇ ರೀತಿ ಒಂದೇ ಥರ ಇರ್ತೀನಿ, ಅದೇ ಕಂಫರ್ಟ್ ಝೋನಲ್ಲಿ ಇರ್ತೀನಿ. ಸೊ ಆ ಥರ ವ್ಯಕ್ತಿತ್ವ ಇದ್ದರೆ ಈ ವರ್ಷ ಏನು ಹೇಳ್ತಾರೆ, ತುಂಬ ಕಷ್ಟ ಆಗುತ್ತೆ. ಸೊ ಯಾವಾಗ ನೀವು ಚೇಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ನೀವಿರೋ ದೇಶನ ಚೇಂಜ್ ಮಾಡ್ತೀರಾ ಅಥವಾ ನೀವಿರೋ ಊರನ್ನು ಚೇಂಜ್ ಮಾಡ್ತೀರಾ, ನಿಮ್ಮ ಮನೆ ಚೇಂಜ್ ಮಾಡ್ತೀರಾ, ನಿಮ್ಮ ಕೆಲಸ ಚೇಂಜ್ ಎನಿಥಿಂಗ್, ಸ್ಮಾಲ್ ಚೇಂಜಸ್ ಆಗಿರ್ಬೋದು ಅಥವಾ ಬಿಗ್ ಚೇಂಜಸ್ ಆಗಿರ್ಬೋದು, ಅದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತೆ ಅಂತ ಹೇಳ್ತೀನಿ. ಕೆಲವೊಮ್ಮೆ ನೋಡಿ, 7th ಹೌಸಲ್ಲಿ ನಿಮಗೆ ಏನು ಹೇಳ್ತೀವಿ ಅಂದರೆ, ಅಫ್ಕೋರ್ಸ್ ಯಾರಿಗಾದ್ರೂ ನಿಮಗೆ ವೃಷಭ ಲಗ್ನ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳೋದಾದರೆ, ಈಗ ನಿಮ್ಮದು ಫಸ್ಟ್ ಹೌಸಲ್ಲಿ ನಿಮಗೆ 2 ನಂಬರ್ ಬರೆದಿದ್ರೆ ನಿಮಗೆ ವೃಷಭ ಲಗ್ನ ಅಂತ ಹೇಳ್ತೀವಿ ನಾವು. ಇವಾಗ ನಾನು ಒಂದೊಂದೇ ಪ್ಲ್ಯಾನೆಟ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಶನಿ ನಮಗೆ ಸ್ಟೆಬಿಲಿಟಿ ಕೊಡ್ತಾನೆ. ಶನಿ ಆ್ಯಕ್ಚುಲಿ ಏನು ಹೇಳ್ತೀವಿ ಅಂದರೆ ಅದೃಷ್ಟ ಭಾವದಲ್ಲಿದ್ದಾನೆ, ಅಂದರೆ ಕಿಸ್ಮತ್ ಭಾವ ಅಂತ ಕರಿತೀವಿ ನಾವು. ಈ ಮುಂದೆ ಬರೋ 2 ವರ್ಷ ಅಥವಾ 2.5 ವರ್ಷನಾದರೂ ಹಿಡಿಬೋದು. ಕೆಲವರು ನಿಮ್ಮ ಪರ್ಸ್ನಲ್ ಚಾರ್ಟ್ ನೋಡಿದ ಮೇಲೆ ನಾನು ಹೇಳ್ಬೋದು 2.5 ವರ್ಷ ಚೆನ್ನಾಗಿದೆಯಾ, 2 ವರ್ಷ ಚೆನ್ನಾಗಿದೆ ಅಂತ. ಇನ್ ಜನರಲ್ ಹೇಳೋದಾದರೆ ಮುಂದೆ ಬರೋ 2.5 ವರ್ಷ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಈ ಕಳೆದ 4 ವರ್ಷದಲ್ಲಿ ಮೇ ಬಿ ತುಂಬ ಹಾರ್ಡ್ ವರ್ಕ್ ನೀವು ಮಾಡಿರ್ಬೋದು. ಹಿಂದೆ ಕಳೆದ 4 ವರ್ಷ ತುಂಬ ಕಷ್ಟಪಟ್ಟಿರ್ಬೋದು. ಕೆರಿಯರಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು. ನೀವು ಮಾಡಿರೋ ಹಾರ್ಡ್ ವರ್ಕ್ಗೆ ರಿಸಲ್ಟ್ ನಿಮಗೆ ಈ ವರ್ಷ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಏನಾದರೂ ದೊಡ್ಡ ಮಟ್ಟದ ಡಿಸಿಷನ್ಸ್ ಆಗಿರ್ಬೋದು, ಜಾಬ್ ಚೇಂಜ್ ಮಾಡ್ತೀನಿ ಅನ್ನೋರಾಗಿರ್ಬೋದು, ಅದನ್ನು ನೀವು ಜುಲೈ 5th ಆದಮೇಲೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಶನಿದು ನೋಡಿ 3ನೇ ದೃಷ್ಟಿ ಲಗ್ನ ಮೇಲೆ ಬೀಳ್ತಾ ಇದೆ ಅಂದರೆ, ನಿಮ್ಮ ಲಗ್ನ ಭಾವದಲ್ಲಿ 3ನೇ ದೃಷ್ಟಿ ಬೀಳೋದ್ರಿಂದ ನಾವು ಶನಿದು 3rd ದೃಷ್ಟಿ ಏನಿರುತ್ತೆ, ತೀಸರ ದೃಷ್ಟಿ ಅಂತ ಕರಿತೀವಿ. ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಬರ್ಬೋದು. ಮೇ ಬಿ ನಿಮ್ಮ ತಂದೆ ಅಥವಾ ಪೇರೆಂಟ್ಸ್ ಹೆಲ್ತ್ ಹಾಳಾಗ್ಬೋದು. ಈ ಶನಿ ದೃಷ್ಟಿ 3ನೇ ಭಾವದಲ್ಲಿ ಬಿದ್ದಾಗ ಸ್ಪೆಷಲಿ ನಾವೇನು ಹೇಳ್ತೀವಿ ಅಂದರೆ, ಮೇ ಬಿ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ, ಆಲ್ರೆಡಿ ಮದುವೆ ಆಗಿದ್ದಾರೆ, ನೀವು ಅಥವಾ ನಿಮ್ಮ ಪಾರ್ಟ್ನರ್ದು ಅಫೇರ್ಸ್ ನಡಿಬೋದು, 3rd ಪರ್ಸನ್ ಎಂಟರ್ ಆಗಬಹುದು ಅಂತ ಹೇಳ್ತೀವಿ ನಾವು. ಈ ವರ್ಷ ಸ್ವಲ್ಪ ರಿಲೇಷನ್ಶಿಪ್ ಬಗ್ಗೆ ನೀವು ಕೇರ್ಫುಲ್ಲಾಗೇ ಇರಬೇಕು. ಡಿವೋರ್ಸ್ ಆಗೋ ಚಾನ್ಸಸ್ಸು ಇದೆ. ನಾನು ಸಪ್ರೇಷನ್ನು ಖಂಡಿತ ಹೇಳ್ತೀನಿ, ಕೇರ್ಫುಲ್ಲಾಗಿರಿ. ಇನ್ನು ಶನಿದು ನೋಡಿ 10th ದೃಷ್ಟಿ ಅಂತ ಹೇಳ್ತೀವಿ, ಅಂದರೆ ದಸವೆ ದೃಷ್ಟಿ ಅಂತ ಕರಿತೀವಿ. ಭಾಗ್ಯಸ್ಥಾನದಲ್ಲಿ ಬೀಳೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಡಿಲೇ ಅಂತ ಅನ್ನಿಸ್ಬೋದು. ಬಟ್ ಮುಂದೆ ಬರೋ 2.5 ವರ್ಷ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳ್ತೀವಿ. ನಿಮಗೆ ಗುರು 3ನೇ ಮನೆಯಲ್ಲಿ ಗೋಚರ ಆಗೋದ್ರಿಂದ ಮೇ ಬಿ ಪಾರ್ಟ್ನರ್ ತುಂಬ ಪೊಸೆಸಿವ್ ಆಗ್ಬೋದು ನಿಮ್ಮ ಬಗ್ಗೆ ಅಂತ ಹೇಳ್ತೀವಿ ನಾವು. ನೀವೆಷ್ಟೇ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿದರೂ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಅಥವಾ ಸಿಬ್ಲಿಂಗ್ಸ್ ನಡುವೆ ಫೈಟ್ಸ್ ನಡಿಬೋದು. ಮೇ ಬಿ ನಿಮ್ಮ ನೇಬರ್ಸ್ ಜೊತೆ, ಕಲೀಗ್ಸ್ ಜೊತೆ ಫೈಟ್ಸ್ ಆಗ್ಬೋದು ಅಂತ ನಾನು ಹೇಳ್ತೀವಿ. ಬಟ್ ಮದುವೆ ಎಂಗೇಜ್ಮೆಂಟು ಕೂಡ ಆಗೋವಂಥ ಚಾನ್ಸಸ್ ಇದೆ. ನವೆಂಬರ್ 25th ಮಾರ್ಚ್ 11th ನಾನು ಹೇಳ್ತೀನಿ. ನೆಕ್ಸ್ಟ್ ಮನೆ ತೊಗೊಳ್ಳೋಕ್ಕೆ ಅಥವಾ ಮನೆ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ತುಂಬ ಒಳ್ಳೆ ಟೈಮು ಅಂತ ಹೇಳ್ಬೋದು. ಯಾರಿಗಾದ್ರೂ ಸ್ಟಾರ್ಟಪ್ಪು ಅಥವಾ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡೋರಿಗೂ ತುಂಬ ಒಳ್ಳೆ ಟೈಮು. ಸೊ ರಾಹು 10th ಗೋಚರ ಆಗೋದರಿಂದ ಚೇಂಜಿಂಗ್ ವರ್ಕ್ ಪ್ಲೇಸ್ ಅಂತ ಹೇಳ್ತೀವಿ, ಅಥವಾ ಹೊಸ ಮನೆಗೆ ಹೋಗ್ಬೋದು, ರೀಲೊಕೇಟ್ ಆಗ್ಬೋದು. ಇನ್ ಕೇಸ್ ನೀವು ಸ್ಟೂಡೆಂಟ್ ಆಗಿದ್ದರೂ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ನ ನಾನು ಹೇಳ್ತೀನಿ. ಬಟ್ ಶನಿ ನಿಮಗೆ
ಈ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಕಳೆದ 4 ವರ್ಷ ನೀವೇನಾದರೂ ಕಷ್ಟಪಟ್ಟಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರೋ ಎನಿಥಿಂಗ್ ರಿಸಲ್ಟ್ ಬರೋ ಟೈಮು ಅಂತ ಹೇಳುತ್ತೆ. ಸೊ ಸ್ಟೂಡೆಂಟ್ಸ್ಗೂ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಇನ್ ಕೇಸ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ರು ಖಂಡಿತ ಆಗುತ್ತೆ. ಗುಡ್ ಲಕ್. ಥ್ಯಾಂಕ್ ಯು.